ಇಲ್ಲಿ ಇದು ಮಹಾಮನೆ ಮಠಕ್ಕೆ ಬಂದಿದ್ವಲ್ಲ, ಅಲ್ಲಿ ಯೋಗ ಹೆಂಗೆ ಮಾಡಿಸ್ತಾರೆ ನಿಮಗೂ ತೋರಿಸ್ತೀನಿ ಬನ್ನಿ. ಅವಾಗ ಉಸಿರಾಟಕ್ಕೆ ಚೆನ್ನಾಗಿ ಸಂಬಂಧ ಇರುತ್ತೆ. ಬಿಡ್ತಾ ಇರೋದು, ತೆಗೆದುಕೊಡ್ತಾ ಇರೋದು, ಏನೋ ಆಸನ ಮಾಡೋಕ್ಕಾಗ ವ್ಯಾಯಾಮ ಅದಕ್ಕೆ ಸಂಬಂಧ ಇರಂಗಿಲ್ಲ. ಹೇಗೆ ನಡೀಲಿ, ಉಸಿರಾಟಕ್ಕೆ ಚೆನ್ನಾಗಿ ಸಂಬಂಧ ಇರಂಗಿಲ್ಲ. ಸ್ಪೀಡ್ ಹಾಂ, ಇವಾಗ ನೋಡೋಣ ಸ್ವಲ್ಪ ವಾರ್ಮಿಂಗ್ ಎಕ್ಸಸೈಸ್, ವ್ಯಾಯಾಮ ಮಾಡೋದು. ಫಸ್ಟಿಗೆ ಕೈಗಳನ್ನು ಸರಿಗೊಳಿಸೋದು ನೋಡೋದು, ಪೂರ ಕೈಗಳು ನೋಡೋದು, ಪೂರ ಮ್ಯಾಲ ಉಸಿರು ತೆಗೊಳ್ಳೋದು. ಈಗ ಕನಿಷ್ಠ ಒಂದು 5ರಿಂದ 6 ಬಾರಿ. ರಿವರ್ಸ್ ಒಂದು 5ರಿಂದ 6 ಬಾರಿ ರಿವರ್ಸ್. ಹಿಂಗೆ ಪೂರ ಸ್ವಲ್ಪ ಸ್ವಲ್ಪ ಪೂರ ಮೇಲೆ ಸರಿಯಾಗಿ ಒಂದಿಂದ ಒಂದು ಹಾಗೆ ಸೈಡ್ ಮೊದಲೇ ಪೂರ ತೆಗೆದು ಪೂರ ಅದೇ ಸ್ಪೀಡ್ ಹೆಂಗೆ ಬರೋದು ಮೇಲೆ. ಈಗ 2 ಕೈ ನೇರವಾಗಿ ನಿಮ್ಮ ಕೈಗೆ ಮಾತು ಕೇಳ್ತಾರೆ. ಒಂದು ಹಿಂದೆ ಬರ್ತಾರೆ, ಮುಂದೆ ಬರ್ತಾರೆ, 2 ಸಮ ಇದೆ, ಮತ್ತಿಲ್ಲ 2 ಸಮ 2. ರಿವರ್ಸ್ ಅಪೋಸಿಟ್ ಅಪೋಸಿಟ್ 2 ಹಿಂದೆ ಹೊರಟು, ಒಂದು ಮುಂದೆ ಬರೋದು, ಒಂದು ಹಿಂದೆ ಬರೋದು. ಸೈಡ್ ಪೂರ ಜೋರಿಗೆ ನೋಡು. ಮತ್ತೆ ಭುಜಕ್ಕೆ ಬಂದ್ಬಿಟ್ಟು ಕಿಡಕ್ಕೆ ನೀನು ಇಲ್ಲಿ ಮಾಡಬಾರ್ದು. ಕತ್ ನೇರಾಗಿರಲಿ, ಬರೀ ಕೈ ಎಟ್ಟವತ್ರಿ, ಕತ್ ನೇರ, ಕೈ ಮಾತ್ರ ಸ್ವಲ್ಪ ಜೋರಿಗೆ. ಪೂರ ಸೋರಾಟ ನೋಡಿ, ಭುಜ ಮತ್ತು ಕೈ ಎಷ್ಟು ಫ್ರೀ ಆಗೋದು. ಈಗ ಶರೀರವನ್ನು ಪೂರ ಸಣ್ಣಗೊಳಿಸೋಣ, ಕಾಲು ಶರೀರ ಬಾಯಿ ಮುಚ್ಚಿಬಿಟ್ಟು ಯಾವಾಗ ಮೂಗಿನ ಉಸಿರಾಟ ತುಳಿಗಾಲ ಮೇಲೆ ನೋಡೋಣ. ಫಸ್ಟ್ ಗಾಡಿ ಚಲಿಸ್ತಾ ಇರಬೇಕಿದ್ರೆ, ಗಾಡಿ ಹೊಂಟೈತಂದ್ರೆ ಚೆನ್ನಾಗಿರ್ತದೆ. ಗಾಡಿ ಭಾಳ ಸ್ಪೀಡ್ ಹೊಂಟೈತಂದ್ರೆ ಬಾಡಿ ಕಂಡೀಷನ್ದಾಗಿರ್ತದೆ. ಅಲ್ಲೇ ಸ್ವಲ್ಪ ಸರಿ ಹಿಂದೆ ಮಾಡಿಬಿಟ್ಟು ರೊಟೇಟ್ ಮಾಡಿ ಮುಂದ್ಗಡೆ ಬೇಕಾಗ ರೊಟೇಟ್ ಮಾಡು. ಈ ಸ್ವಲ್ಪ ಸರಿ ಮುಂದೆ ಹಿಂದ್ಗಡೆ ಇದೆ, ಹಿಂದ್ಗಡೆ ಬಾಗಿಲು ಹಿಂದ್ಗಡೆ ಸೈಡ್ ಮತ್ತೆ ಮತ್ತೆ ನೇರವಾಗಿ ನೋಡಿ. ಸ್ವಲ್ಪ ಬರ್ತಾ ಬರ್ತಾ ಸ್ಪೀಡ್ ಸ್ಪೀಡ್ ಇನ್ನಷ್ಟು ಸೆಕೆಂಡ್ ಸ್ಟೆಪ್ ನೋಡಿ. ವಯಸ್ಸನ್ನು ಇಷ್ಟ ಮಾಡೋದು, ಹೊರಗೆ ಯಾವ ಕೈ ಆಗುತ್ತಿಲ್ಲ ಆ ಕಾಲ ವಯಸ್ಸನ್ನು ಇಷ್ಟ ಮಾಡೋದು. ಚಲಿಸ್ತಾರೆ, ಬಟ್ ಚಲನೆ ಮಾಡ್ತಾ ಇರ್ಬೇಕು. ಅದರ ಸ್ವಲ್ಪ ಮಧ್ಯಮ ವಯಸ್ಕರ ಸ್ವಲ್ಪ ಜಂಪ್ ಮಾಡ್ತಾರೆ. ಯುವಕರು ನಡ್ಕೊಂಡು ಹೇಗೆ ಬೇಡ
ನೋಡಿ ಎದಿ ಮಟ್ಟ ಬರಕ್ಕೆ ಮೊಳಕಾಲು ಸುಮ್ಮನೆ ಸ್ವಲ್ಪ ಜಂಪ್ ಮಾಡ್ತಾರೆ. ಸ್ಪೀಡ್ ಈಗ ಪೂರ್ಣ ಸುತ್ತಿಕೊಳ್ತಾ ಪೂರ್ಣ ಸೂರ ಪೂರ್ವ ಸರಿ ಹೊರ ಮಾಡುತ್ತೆ. ಈ ನೋಡಿದ್ರೆ ಖುಷಿ ಕುತ್ಕೊಂಡಾಗಿದೆ. ಸರಿ ಹಿಂಗೆ ಮುಂದೆ ಬಾರ್ದು ಅಗದಿ ನೋಡಿ ಇಲ್ಲೆಲ್ಲ ಬರುತ್ತೆ ನೋಡಿ ಮೊಳಕಾಲಿಗೆ. ಒಂದು 3 ಬಾರಿ ಇನ್ನೊಂದು ಬಾರಿ ಒಂದು 10 ಸೆಕೆಂಡ್ 15 ಸೆಕೆಂಡ್. ಕೊನೆ ಬಾರಿ ಸ್ವಲ್ಪ ಕಾಲುಗಳು ನಿಮ್ಮ ಹೈಟ್ 5 ಫೂಟ್ ಇದ್ದವ್ರು 2 ಫೂಟ್ ಇರ್ತದೆ, ಜಾಸ್ತಿ ಇದ್ದವರು ಜಾಸ್ತಿ. ಸ್ವಲ್ಪ ಆ ಕಡೆ ಮುಂದೆ ಗಾಳಿ ಗಿಡ ಗಲೀಜು ಮಾಡ್ತಾರೆ. ನಮ್ಮ ಇನ್ನೇನು ದೂರ ನಮ್ಗೆ ಬಾಯ್ಬೋದು ಮತ್ತೆ ಸೀದಾ ಕಟ್ಟಿ ಸಾಧ್ಯ ಸಪೋರ್ಟ್ ತೊಗೊಂಡ್ಬಿಟ್ಟು ಒಂದು ಕೈಯಿಂದ ಫಸ್ಟ್ ಕೈ ಸಪೋರ್ಟ್ ತೊಗೊಳ್ಳಿ. ಈಗ ಭಾಳ ಹೇಳಿದ್ರೆ ನಿಮ್ಗೆ 2 ಕೈ ಉಳ್ಬೋದು. ಬರ್ತಾ ಬರ್ತಾ ನಿಮ್ಗೆ ಬ್ಯಾಲೆನ್ಸ್ ಇರ್ತಾ ಅವಾಗ ಕೈ ಊರಾರ್ದೆ. ಹಾಂ ಎಲ್ಲರೂ ಯೋಗಿಗಳು ಹೇಳ್ತೀರಿ ಮಾಡ್ಲಿಕ್ಕಂದ್ರೆ ಹಾಂ ಈಗ ಮೇಲಿಂದ 2 ಕೈ ಮೇಲಿಂದ ಊರ ಹಾಗೆ ಪರಿವರ್ತವಾಗಿ ಪೂರ ಹಿಂಗೆ ನೋಡಿದ್ರೆ ಆ ಈ ಗೋಡೆ ಕಾಣಿಸ್ತದೆ, ಈ ಕಡೆ ಬಂದಾಗ ಈಚೆ ಕಡೆ ಗೋಡೆ ಕಾಣಿಸ್ತದೆ. ಪೂರ ಕತ್ತರಿಸಿ ನೋಡಿ ಪೂರ ಮೇಲೆ ನೀರು ಈ ಸ್ವಲ್ಪ ಪೂರ ಸುತ್ತಿ ಗೊತ್ತಾ ಪೂರ ಸುತ್ತ ಅಲ್ಲೇ ಮುಂದ್ಗಡೆ ಹಿಂಗೆ ಸ್ವಲ್ಪ ಒಳಗೆ ಈಗ ಒಂದೆರಡು ಜಂಪ್ ಮಾಡ್ತಾರೆ. ಸ್ವಲ್ಪ ಸ್ಪೀಡ್ ಆಗಿದೆ. ಕೊನೆಯದಾಗಿ ಕಾಲು ಈ ಕಡೆ ಬಂದ ಈ ಕಡೆ ಅಪ್ಪಾಜಿ ಈ ಕಡೆ ಬಂದ ಈ ಕಡೆ
ರಿಲ್ಯಾಕ್ಸ್ ರಿಲ್ಯಾಕ್ಸ್. ಡೀಪ್ ಉಸಿರಾಟ, ಪೂರ್ಣ ಉಸಿರಾಟ ಪ್ರೇಕ್ಷರ ಸ್ಥಿತಿ ಬರೋರಿಗೆ. ದೀರ್ಘವಾದ ಉಸಿರಾಟ. ನೆಕ್ಸ್ಟ್ ನೋಡಿ, ನಿಮಗೆ ನೋಡಿ ಈಗ ಬರೀ ವ್ಯಾಯಾಮ ಮಾಡಿದ್ದೆ ನಾವು. ಇನ್ನು ಒಳಗಡೆ ಹಾರ್ಟ್ ಮತ್ತು ನಿಮ್ಮ ಶ್ವಾಸಕೋಶ ಚೆನ್ನಾಗಿರಲಿಲ್ಲ. ನೀವು ಈಗ ನೋಡಿರ್ಬೋದು, ರಾಮದೇವ್ ಗುರುಜಿ ಹೇಳ್ತಾರೆ, ಯಾರು 3 ನಿಮಿಷದಾಗ 300 ಚಪ್ಪಾಳೆ ತರ್ತಾರಲ್ಲ ಅವ್ರ ಹಾರ್ಟ್ ಮತ್ತು ಶ್ವಾಸಕೋಶ ಹಿಂಗಿಲ್ಲ 100 ವರ್ಷ ಇರ್ತಾರೆ. ಅಂದರೆ ಅಷ್ಟು ಕೆಲಸ ಮಾಡೋ ಶಕ್ತಿ ಬರುತ್ತೆ ಅವ್ರು. 3 ನಿಮಿಷದಾಗ 5 ನಿಮಿಷಕ್ಕೆ ಎಲ್ಲ ತರ್ತಾರೆ, 3 ನಿಮಿಷ ತಟ್ಟಬೇಕು. ಆ 3 ನಿಮಿಷಕ್ಕೆ ಯಾಕೆ ತಟ್ಟಿರ್ತಾರಲ್ಲ, ತಟ್ಟಂದು 2 ಹಿಂಗೆ ಬೀಳ್ತಾರೆ. ಅಷ್ಟು ಒಳಗಡೆ ಎಲ್ಲ ಕಡೆ ಹಿಂಗೆ ಪಂಪ್ ಮಾಡ್ತಿರ್ತಾರೆ ಹಾರ್ಟ್. ಯಾಕೆ ಏನಾಗೋದಿಲ್ಲ, ಸ್ಪೀಡ್ ಓಡಾಡ್ತಾ ಇತ್ತಂದರೆ ಬ್ಲಡ್ ಫ್ಲೋ ಆಗುತ್ತೆ. ಯಾಕೆ ಫ್ಲೋ ಆಗುತ್ತಂದರೆ ಆಕ್ಸಿಜನ್ ಜಾಸ್ತಿ ನಾವು ಬ್ಲಡ್ಡಿಗೆ ಸೇರಿಸಿದಾಗ ತಿಳುವಾಕೈತದೆ. ಎಷ್ಟು ತಿಳುವಾಕೈತೆ ಪಂಪ್ ಮಾಡೋಕೆ ಈಜಾಗುತ್ತೆ ಹಿಂಗೆ ಹಾರ್ಟ್. ಮತ್ತು ನೀವು ಇದಕ್ಕೆ ಆಕ್ಸಿಜನ್ ಕೊರತೆ ಆಯ್ತಾ ಬ್ಲಡ್ ದಿಪ್ಪ ಹಾಕೋತೈತಿ ನಮ್ಮಲ್ಲಿ. ಆ ಬ್ಲಡ್ ದಿಪ್ಪ ತಿಳು ಔಷಧಿಗೆ ಇದು ಬಿಡ್ತಾರೆ, ಏನು ಮಾತ್ರೆ ಬಿಗ್ಗಿ ಮಾತ್ರೆ ಅಂದರೆ ಬ್ಲಡ್ ತಿಳು ಮಾಡ್ತಾರೆ ಅವರು ಪಟ್ಟು. ಅದಕ್ಕೆ ಕೆಮಿಕಲ್ ಹೋಗಿ ಮಿಕ್ಸ್ ಆಗಿರ್ತಾರೆ. ಮುಂದೊಂದು ದಿವಸ ಭಾಳ ಪ್ರಾಬ್ಲಮ್ ಆಗುತ್ತೆ. ಹಾಂ ಹೇಗಿರುತ್ತೆ ನೋಡು, ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ, ನೀವು ಚೇಂಜ್ ಮಾಡ್ತಾ ಹೋಗ್ತೀನಿ. ಸಹಜವಾಗಿ ನಾನು ಟೈಮ್ ಇರ್ತಿತ್ತು ಕರೆಕ್ಟ್ 3 ನಿಮಿಷ ತಟ್ಟಕ್ಕೆ ಪ್ರಯತ್ನ ಮಾಡಬೇಕು. 2 ಸರಿ ಸಹಜವಾಗಿ ಹಿಂಗೆ ಬಡ್ದಾಗ ಆಯಾ ಬೆಳೆ ಕೊಡ್ಬೇಕು. ಹಿಂಗೆ ಬಿಡಿಸುತ್ತಾ ಕೂಡ ಹಿಂದ್ಗಡೆ ಮತ್ತೆ ಒಂದು 50 ನಿಮಿಷ ಹೋಗ್ತಾರೆ. ಕೈ ಹಿಂದೆ ಮುಂದೆ ಹಿಂದೆ ಚೆನ್ನಾಗಿ ಅವಾಜ್ ಆಗಬೇಕು. ಒಂದು 25 ರೌಂಡಿಗೆ ತಿಳ್ಕೊಂಡಿರ್ತಾರೆ. ಅಲ್ಲೇ ಮುಂಗಡೆ ನಂದು ಹಾಂ
ನಿಂತ್ಕೊಡಿ, ಕಣ್ಣು ಮುಚ್ಕೊಂಡು ನಿಂತ್ಕೊಡಿ. ಸ್ವಲ್ಪ ಫ್ರೆಶ್ ಮಾಡಿರಿ ಜೋರಿಗೆ. ದೀರ್ಘ ಉಸಿರಾಟ. ಹೃದಯ ಬಡಿತವನ್ನು ಗಮನಿಸ್ತಾ ಇರಿ. ಶರೀರದಲ್ಲಿ ಬದಲಾವಣೆಯನ್ನು ಗಮನಿಸ್ತಾ ಇರಿ. ಪೂರ್ಣ ಉಸಿರಾಟಕ್ಕೆ ಸಹಜ ಸ್ಥಿತಿಗೆ ಬರುವವರೆಗೆ ದೀರ್ಘವಾದ ಉಸಿರಾಟ. ಹಿಂಗೆ ನೋಡ್ಕೊಂಡ್ರೆ ಸ್ವಲ್ಪ ಕೈ ಕೆಂಪು ಅನಿಸ್ಬೇಕು. ಯಾರು ಕೆಂಪು ಚೆನ್ನಾಗಿರುತ್ತಲ್ಲ ಹಾಗಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ಭಾಳ ಚೆನ್ನಾಗಿ ನಡೀತದೆ. ನೀವು ದಿವಸ ನೋಡಿರಿ 3 ನಿಮಿಷ ಅದು ಹೇಳ್ತಂತೆ 3 ನಿಮಿಷ ಒಂದ್ಸಲ ಜುಡಿ, ಒಂದು 100 ವರ್ಷ ಒಂದ್ಸಲ ಜುಡಿತೀನಿ ನೋಡಿ. ಈಗ ಕತ್ತಿನ ಮತ್ತು ಕಣ್ಣಿನ ಎಕ್ಸರ್ಸೈಸ್ ಮಾಡೋಣ. ಡೈಲಿ ಮಾಡಿದ್ರಿ. ಕತ್ತು ಸೂಕ್ಷ್ಮ ಕಣ್ಣಿನ ಆಸನಗಳು ಬರ್ತಾವೆ, ಅವೇನು ಮಾಡೋದು ಡೈಲಿ ಮಾಡ್ಕೊತಿರ್ರಿ. ಯಾಕೆ ಕತ್ತು ನೋವು ಬಂದಾಗ, ಶೋಲ್ಡರ್ ನೋವು ಬಂದಾಗ ಮಾಡೋದಲ್ಲ. ನೀರಲ್ಲಿ ನಿಂತ್ಕೋಬೇಕಾದ್ರೂ ಕಲಿತು ನೋಡ್ರಿ. ಹೆಂಗೆ ಹೆಬ್ಬಟ್ಟು ಹಿಂಗೆ ಮಾಡಿ ನಿಂತ್ಕೋಬಾರ್ದು. ಹಿಂಗೆ ನಿಂತ್ಕೊಂಡ್ರಿ ಸೈಯಾಟಿಕ ಪೇನ್ ಬರ್ತೈತಿ, ಜಗ್ಗಳೆಲ್ಲ ಸುಸ್ತಾಗಿ. ಹಿಂಗೆ ಕಾಲು ಮುಗಿದ್ರಿ ಹಿಂಗೆ ಹೋಗ್ತೈತಿ, ಹಿಂಗೆ ಇರ್ತೈತೆ. ಒಂದು ಕಾಲ ಮೇಲೆ ಬಾರ್ ಬೀಳ್ತದೆ, 2 ಕಾಲ ಮೇಲೆ ಕರೆಕ್ಟ್ ನಿಮ್ಮ ಶರೀರ ಬಾರ್ ಬೀಳ್ತಂದ್ರೆ ಹೆಬ್ಬಟ್ಟು ಒಳಗಡೆ ತಿಕ್ಕೋರಿ. ಇಲ್ಲಿಕಂದ್ರೆ ಸೀದಾ ರೀ, ಅಟ್ಲೀಸ್ಟ್ ಸೀದಾ ಭಾಳ ಹೊತ್ತನ ಹಿಂಗೆ ನಿಂತ್ಕೊಂಡ್ರೆ ತಿಕ್ಕೋರಿ. ಏನು ಹೋಗ್ತದೆ ನಮ್ಮ ಶರೀರ ಕರೆಕ್ಟ್ ಭಾರ ಈ ಕಡೆ 50% ಈ ಕಡೆ ಕರೆಕ್ಟಾಗಿ ಬೀಳುದು. ಇಲ್ಲಿಗೆ ಹಿಂಗೆ ನಿಂತ್ಕೊಂಡ್ರೆ ಒಂದು ಕಡೆ ನಿಮ್ಗೆ ಗೊತ್ತಿರ ಅದಕ್ಕೆ ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ಮಲ್ಕೊಳ್ಳೋದು, ಏಳೋದು ಇವು ಕಲ್ಕೊಳ್ಳೋದ್ರಿ ಫಸ್ಟ್. ನೀರಿಗೆ ಪೂರ ನೋಡಿ ಕತ್ತು ತಳಗಡೆ ತಲೆ ಬಂದ ತಾವು ನೋಡ್ತಾ ಇರ್ಬೇಕ್ರಿ. ಕಣ್ಣಿ ಒಂದು ಬ್ಯಾರಿ ಮಾಡ್ತಾನೆ ನೋಡಿ, 2 ನಡಿಬೇಕು. ಉಸಿರು ತೆಗೋತ ಮೇಲೆ ಹೋಗಿ ಪೂರ ಉಸಿರು ಬಿಡ್ತಾ ತಳಗಡೆ ತಳಗೆ ನೋಡ್ತಾ ಇರುವಾಗ ಗತ್ತ ಎದಿಗೆ ಹತ್ಬೇಕು. ಉಸಿರು ತಿಳ್ಕೊಳ್ತಾ ನೇರಿಗೆ ಬಂದ ನೇರಿಗೆ ನೋಡಿ, ಮೇಲದ ಮೇಲೆ ಕತ್ತನ್ನು ಹಿಂದಿಡುವತ್ರಿ. ಹಿಂದೆ ನೋಡ್ರಿ, ಪೂರ ಉಸಿರು ಬಿಡ್ತಾ ಪೂರ ತಳಗಡೆ. ಇನ್ನೊಂದು ಬಾರಿ, 3 ಬಾರಿ. ಕೊನೆಯ ಬಾರಿ. ಸಾವಕಾಶವಾಗಿ ಮಾಡಿದ ನೇರವಾಗಿ ಸೈಡ್ ಮಗ್ಲಿದೆ ನೋಡಿ. ಕಿವಿ ಭುಜಕ್ಕೆ ಹತ್ತಿರುತ್ತೆ. ಹಿಂಗೆ ಭುಜ ಮ್ಯಾಲ ಮಾಡಂಗಿಲ್ಲ, ಸಾಮಾನ್ಯ ಹಿಡ್ಕೊಳ್ಳೋದು. ಹಿಂಗೆ ಸೈಡ್ ನೋಡೋದು. ಈ ಕಡೆ ಬಂದ ಈ ಕಡೆ ನೋಡಿ. ಇನ್ನೊಂದು ಬಾರಿ. ಈಗ ರೋಟೇಟ್ ಮಾಡಿದ್ರೆ ಅಷ್ಟೇ. ಕತ್ತ ಪೂರ ಸಣ್ಣ ಬಿಡಕ್ಕೆ ತಿರು ನೋಡಿ, ಒತ್ತಿ ಹಿಡಿದಿರ್ತದೆ ಅದನ್ನು ಸಣ್ಣ ಬಿಡೋದು. ಪೂರ ಹಿಂಗೆ ರೋಟೇಟ್ ಮಾಡಿ ನೋಡು. ಮಗ್ಲು ಬಂದಾಗ ಮಗ್ಲು ನೋಡು, ಮೇಲವರೆಗೂ ಉಸಿರು ತೆಗೆದುಕೊಳ್ತಾ ಹೋಗೋದು. ಪೂರ ಹಿಂದ್ಗಡೆ ಮೇಲೆ ಬಂದ ಅದನ್ನು ಉಸಿರು ಬಿಡ್ತಾ ಬರೋದು. ತಳಗಡೆ ಒಂದು 3 ರಿಂದ 4 ಬಾರಿ ನೋಡೋದು. ಮೇಲೆಲ್ಲ ಮೇಲೆ ಕಣ್ಣುಗುಡ್ಡಿನ ತಿರುಗಿಸಿ ಹಾಗೆ ಕಣ್ಣು ಮುಚ್ಚಬೇಡ್ರಿ. ಗುಡ್, ವೆರಿ ಗುಡ್. ಪೂರ ಹಿಂದ್ಗಡೆ ಮೇಲೆ ಕೆಳಗಡೆ ಬೇಕಾದ್ರೆ ಉಸಿರು ಬಿಡ್ತಾ ಬರೋದು. ಅಪೋಸಿಟ್ ರಿವರ್ಸ್ 3 ರಿಂದ 4 ಬಾರಿ ಅಪೋಸಿಟ್. ಅಲ್ಲಿ ಲಟಿಕೆ ಬರ್ತದೆ, ಸಣ್ಣ ಬಿಡಿ, ಚಟ್ಟ 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 ಅಂತೇಳಿ ಲಟಿಕೆ ಬರಬೇಕು. ಅದು ಪೂರ ಭುಜಕ್ಕೆ ಹಚ್ಚಬೇಕು ಕಿವಿ.
ಮಗ್ಲಲ್ಲಿ ಸೈಡ್ ಹೇಗೆ ಗೊತ್ತಂದ್ರೆ ಈ ಗದ್ದು ಭುಜಕ್ಕೆ ಸಮ ಬರಬೇಕು. ಹಾಗೆ ಇದು ಹಿಂಗೆ ಹಿಂದಕ್ಕೆ ಹೋಗ್ಬಾರ್ದು, ಸಮ ಇರಬೇಕು. ಹಿಂಗೆ ಕೈಲೇ ಇದು ಹೊತ್ಕೋಬೋದು. ಕೈಲಿ ಅವಶ್ಯಕತೆ ಇಲ್ಲಂದ್ರೆ ಹಾಗೆ ನೋಡಿ ಒಳ್ಳೆ ಸರ್ ನೋಡ್ಬಾರಿ. ಪೂರ ಕತ್ತಲ್ ಸ್ವಲ್ಪ ಬಿಡ್ರಿ. ಪೂರ ಈ ತುಟಿ ಕಪಾಳ ಹಿಂಗೆ ವೈಬ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ನಡೆಸಿದ್ರೆ ನೀವು ಪ್ರತಿಯೊಂದು ಭಾಗ ಅಡಿಗೆ ಕೇಳಿಸ್ಬೇಕು. ಅವು ನೋಡೋಣ ಪೂರ ಸ್ವಲ್ಪ ಬಿಟ್ಟು ಕಣ್ಣು ಮುಚ್ಕೊಂಡು ಎತ್ಕೊಟ್ಟಾಗಿ. ನಿಧಾನವಾಗಿ ಕಣ್ಣಂತೀರಿ. ನಿಮಗೇನು ಅನಿಸ್ತು? ಹಾಂ, ಈಗ ಎರಡು ಕಾಲು ಕೊಡಿಸಿ ನೋಡಿ. ಪಾದ ಮತ್ತು ತಲೆ ಕರೆಕ್ಟಾಗಿ ಸೆಂಟ್ರ್ ಇರಬೇಕು. ಇಲ್ಲಿ ಇಲ್ಲಿ ಬೆಂಡ್ ಆಗಬೇಕು. ನೀವು L4 L5 ಸಮಸ್ಯೆ ಇರ್ತದೆ ಗೊತ್ತಲ್ಲ. ಸೊಂಟ ತಗ್ಗಿಸ್ ಅಂತ ಇರ್ತಾರೆ. ನೀವು ಏನು ಮಾಡ್ಕೊತಾನೆ ಏಕ ಹಿಂಗೆ ಸೇರಿ ತಗ್ಗಿಸ್ತಾ ಇರ್ತೀರಿ. ಹಂಗಲ್ಲ, ಕರೆಕ್ಟ್ ತಲೆ ಮತ್ತು ಪಾದ ಇರಬೇಕು. ಇಲ್ಲಿ ಇಲ್ಲಿ ಬೆಂಡ್ ಆಗ್ತಾರೆ. ಇಲ್ಲಿ ಬೆನ್ನುಗಳು ಹಿಂಗೆ ಹಿಂಗೆ ಸರಿದಾಗ್ತಿರ್ಬೇಕು. ಆ ಕಡೆ ಹಂಗೆ ಇದು ಪೂರ ಇದು ಸೊಂಟದ ಭಾಗದಲ್ಲಿ ಮಾತ್ರ ಬೆಂಡ್ ಆಗ್ತಾರೆ. ತಲೆ ಮಾತ್ರ ಕರೆಕ್ಟ್ ಇರಬೇಕು. ಟ್ರೈ ಮಾಡಿ. ಗುಡ್, ವೆರಿ ಗುಡ್. ರಿವರ್ಸ್ ಅಪೋಸಿಟ್ 4 ಬಾರಿ. ಕೆಲವೊಬ್ಬರಿಗೆ ನೋವಾಗುತ್ತೆ ಬೆನ್ನು ಮೂಳೆ. ಸ್ವಲ್ಪ ಸಣ್ಣ ಬಿಡ್ಬೇಕು. ಹೀಗೆ ಬಿಡಾಗ ಸ್ವಲ್ಪ ಸಣ್ಣ ಬಿಡೋದು ಸೊಂಟದ ಭಾಗದಲ್ಲಿ. ಸೈಡ್ ಸೈಡನ್ನು ಹಿಂಗೆ ಮಾಡಿಬಿಡ್ತಾರೆ. ಎಲ್ಲಿಗೆ ಹೋಗಬಾರ್ದು, ಕರೆಕ್ಟ್ ಸೆಂಟರ್ ಇರುತ್ತೆ. ಆ ಕಡೆ ಸೊಂಟ ಮಾತ್ರ ಹೋಗಿದೆ, ಎಲ್ಲಿ ಸೆಂಟರ್. ಹಾಗೆ ಹಿಂದೆ ಒಂದು 3 ಬಾರಿ. ಎಷ್ಟು ಹಿಂದೆ ಇರುತ್ತಲ್ಲ ಮುಂದೆ ಅಷ್ಟೇ ಹೋಗ್ಬೇಕು. ಬಿದ್ದಿರಿ ಅವೆಲ್ಲ ಹಿಂದೆ ನೆಲ ನೋಡಿದ್ರೆ ಪೂರ್ಣ ಸುತ್ತೈತೆ ಪೂರ. ಪೂರ್ಣ ಸುತ್ತ ಒಂದು 3 ಬಾರಿ. ನೋಡಿ ನೆಲ ನೋಡಿ ನೆಲ ಕಾಣಿಸುತ್ತೆ ನೋಡ್ರಿ. ಅಲ್ಲಿ ಬಿದ್ದಿಪ್ಪ ಮತ್ತೆ. ಗುಡ್, ವೆರಿ ಗುಡ್. ಕೊನೆ ಬಾರಿ ಹಾಗೆ ಎರಡು ಕಾಲು ಕೊಡಿಸಿ ಮಲ್ಕಾಲ್ತೀವಿ. ರಿಟೇಟ್ ನೋಡೋದು ದೊಡ್ಡ ಉತ್ತರ ನೋಡಿ. ಒಂದು 4 ರಿಂದ 5 ಬಾರಿ ದೊಡ್ಡ ರೊಟ್ಟಿ. ರಿವರ್ಸ್ ಹಾಗೆ ರಿವರ್ಸ್. ಹಾಂ, ಮುಂದ್ಗಡೆ ಹಿಂದ್ಗಡೆ 4 ಬಾರಿ ಮುಂದೆ ಚೆನ್ನಾಗಿ ಮುಂದ್ಗಡೆ ನೋಡೋಣ. ರಿಲ್ಯಾಕ್ಸ್. ಡೈಲಿ ಇಷ್ಟು ಮಾಡಬೇಕು ಫಸ್ಟ್. ಮುಂದಿನ ಮತ್ತೆ ಈಗ ಆಸನ ಇಷ್ಟು ಮಾಡಿದ್ರೆ ಫ್ರೀ ಅದೆಲ್ಲ ಭುಜ ಎಲ್ಲ ಕೀಲ್ಗಳು. ಅವಾಗ ನಾವು ಸ್ವಲ್ಪ ಬೆಟ್ಟಕ್ಕಿರ ಸ್ವಲ್ಪ ಇದು ಆಗ್ತೈತಿ. ನೋಡಿ, ಯಾರಿಗೆ ಶೋಲ್ಡರ್ ಪೇನ್ ಬರ್ತದೆ ಭಾಳ ಜನರಿಗೆ ಇದರಿಂದ ಶೋಲ್ಡರ್ ಪೇನ್ ಬರ್ತದೆ. ಏನು ಮಾಡೋದು, ಈ ಕೈ ಹಿಂದ್ಗಡೆ ಪೂರ ಹಿಂದ್ಗಡೆ ಬಿಟ್ಬಿಟ್ಟು ಈ ಕೈಯಿಂದ ಸಾವಕಾಶ ತೆಗೆದು ಈಗ ಮುಂದ್ಗಡೆ ಬರಬಾರದು. ಹಿಂದೆ ಇಲ್ಲಿ ಹಿಂದ್ಗಡೆ ಹೋಗಿ ಸ್ವಲ್ಪ ಸ್ವಲ್ಪ ಬಿಟ್ಟು ಸಾವಕಾಶ ಸಾವಕಾಶ. ಒಮ್ಮೆಲೆ ಜೋರು ತೆಗಿಲಕ್ಕೆ ಹೋಗಬೇಡಿ. ಸಾವಕಾಶ ಬಿಟ್ಬಿಟ್ಟು ಕೈ ಮೇಲೆ ಪೂರ ಮೇಲಿಂದ ಸಾವಕಾಶ ಇಳಿಸ್ಬೇಕು. ಯಾಕೆ ಇಲ್ಲಿ ಜಾಯಿಂಟ್ ಬಿಟ್ಟಿರ್ತೈತಿ. ನಿಮ್ಮ ಬಡಗರಿಂದ ಮಾಡೋಕ್ಕೆ ಭಾಳ ನೋವಾದಾಗ ಸಾವಕಾಶ ನಿಧಾನ. ಈ ಕಡೆ ಒಂದು 3 ಬಾರಿ ಮಾಡೋಕ್ಕೆ. ಈ ಕಡೆ ಒಂದು 3 ಬಾರಿ, ಈ ಕಡೆ ಒಂದು 3 ಬಾರಿ. ಸಾವಕಾಶ ನಿಧಾನ.
ಎಷ್ಟಾಗಿದೆ ಅಷ್ಟೇ. ಸಾವಕಾಶ ಮೇಲೆ ಯಾವಾಗ ಲಾಸ್ಟ್ ಸಾವಕಾಶ ನಿಧಾನವಾಗಿ ಮಾಡಬೇಕು, ಮೋಸ ಮಾಡಂಗಿಲ್ಲ. ಈಗ ಒಂದು ಬಾರಿ ಅದು 2ನೇ ರೌಂಡ್ 3 ರೌಂಡ್ ಮಾಡಿದಾಗ ನಿಮ್ಗೆ ಸ್ವಲ್ಪ ಏನು ಅನಿಸ್ತೈತಿ. ಫಸ್ಟ್ ಮಾಡೋದು ಸುಮ್ಮನೆ ಕಲ್ಕೊಂಡಂಗೆ ಜಗ್ರಿ. ಈ ಕಡೆ ಜಗ್ರಿ ಚೆನ್ನಾಗಿ. ಕೊನೆಯ ರೌಂಡ್ ನೋಡೋಣ. 3 ರೌಂಡ್ ಮಾಡಿದ್ರೆ ನಿಮ್ಗೆ ಅನಿಸುತ್ತಲ್ಲ, ನಿಂತ್ಕೊಳ್ಳೋದು 3 ರೌಂಡ್ ಮಾಡಬೇಕು. ಎಷ್ಟು ಸ್ವಲ್ಪ ಕೊನೆಯ ಬಾರಿ ಎಡಗಡೆ ರಿಲ್ಯಾಕ್ಸ್. ಈ ರಿಲ್ಯಾಕ್ಸ್ ಕೊಟ್ಟಾಗ ಫೀಲ್ ಮಾಡಿ ನೋಡೋಣ ಎಲ್ಲಿ ಏನೇ ಅನಿಸ್ತದೆ. ಇಲ್ಲಿ ಇಲ್ಲಿ ಬೆನ್ನೆ ಹಿಂದೆ ಸುಮ್ಮನೆ ಇಲ್ಲಿ ಶೋಲ್ಡರ್ 4 ಒಂಥರ ಫೀಲ್ ಗೊತ್ತಲ್ಲ, ಒಂಥರ ಆನಂದಕ್ಕಿರುತ್ತೆ. ಅಲ್ಲೊಂಥರ ಏನೋ ಸೆಳೆದು ಬಂದಂಗಾಗಿ ಅದನ್ನು ನೀವು ಹಿಂಗೆ ಮಾಡಿದ್ರೆ ಹೀಲಿಂಗ್ ಬಾಡಿ ಹೀಲಿಂಗ್ ಆಗುತ್ತೆ. ಇಲ್ಲಿ ನೋವು ಇತ್ತಲ್ಲ, ನೋವು ಸ್ವಲ್ಪ ಕಡಿಮೆ ದಿವಸ ನೀವು ಹಿಂಗೆ ಇದು ಮಾಡ್ಕೊಂಡ್ರೆ ಅದು ಫ್ರೀ ಆಗುತ್ತೆ ಆಗ್ತೈತೆ. ನಾವು ಫೀಲ್ ಮಾಡೋದು ಬಹಳ ಮುಖ್ಯ ಇರುತ್ತೆ. ನೀವು ಅದನ್ನು ಆನಂದ ಪಡೋದು ಭಾಳ ಮುಖ್ಯ. ಏನೂ ಮಾಡ್ತಿಲ್ಲ, ಖುಷಿ ಪಡೋದು. ಮಾಡಿದ್ರೆ ಖುಷಿ ಪಡೋದು. ಅದು ಕೈಲೂ ಭಾಳ ನೀವು ಮಾಡಿದ್ದಕ್ಕಿಂತ ಜಾಸ್ತಿ ಅದು ಎಫೆಕ್ಟ್ ಆಗುತ್ತೆ ಗೊತ್ತಂತ. ಅವಾಗಲೂ ಏನೋ ಮಾಡ್ತಾರೆ ನಿಂತ್ಕೊಂಡು ಫೀಲ್ ಮಾಡೋದು. ಈ ಬಾಯಾಗ ಶೇಂಗಾಕಾಳು ಹಾಕೊಂಡಿರ್ತಿರ್ತಾರೆ, ಸುಮ್ಮನೆ ತಿಂದಕ್ಕೆ ನುಗ್ಗಲ್ಲ, ಕಚ್ಚ ಕಳೆದಿರ್ತೈತೆ, ಒಂದು ಕಂಪು ಬಿಡೋದು. ಅದನ್ನು ಫೀಲ್ ಮಾಡಬೇಕು ಅಂತ ನನಗೆ ಒಂಥರ ಖುಷಿ ಕೊಡ್ತಾ ಇರ್ತದೆ. ಅದನ್ನು ಫೀಲ್ ಮಾಡಿದ್ರೆ ರಸ ಉತ್ಪತ್ತಿ ಜಾಸ್ತಿ ಆಗುತ್ತೆ. ನೋಡಿ ಆ ರಸ ಉತ್ಪತ್ತಿ ಎಲ್ಲ ಕುಡ್ಕೊಂತಂದ್ರೆ ಜೀರ್ಣಕ್ರಿಯೆ ಬಹಳ ಇದಾಗುತ್ತೆ. ನೀವು ಸುಮ್ಮನೆ ಏನು ನೋಡ್ಕೊತಂದ್ರೆ ಅದನ್ನು ಫೀಲ್ ಮಾಡಲಿಲ್ಲ ಅಂದರೆ ಅಟ್ಟಿ ಭಾರ ಅದಕ್ಕೆ ಏನು ಬಿಡುಗಡೆ ಆಗುತ್ತಲ್ಲ, ಅವು ರಸಗಳು ಬಿಡುಗಡೆ ಆಗುತ್ತೆ. ಏನು ಜಾಮೂನ್ ತಿನ್ಬೇಕಂತ ನನಗೆ ಕಟ್ ಮಾಡಿರ್ತಿತ್ತು ಸ್ವಲ್ಪ ಇತ್ತು. ಈಗ ಕೆಲವು ಜಾಮೂನ್ ನೋಡಿದ್ರು, ಒಂದು ತೊಗೋತಾರೆ 2 ಮಾಡಿ ಒಂದು ಪೂರ ಇಟ್ಬಿಡ್ತಾರೆ, ಅರ್ಧ ಭಾಗ 2 ಸತ 3 ಸತ ಒಳಗೆ ಕಳಿಸ್ಬಿಡ್ತಾರೆ. 2 ಜಾಮೂನ್ ತಿನ್ನೋದು ತಿರುಚಿಟ್ಟಿದ್ರಿ, 3ನೇ ಜಾಮೂನ್ ಅಯ್ಯಪ್ಪ ಬ್ಯಾಡ ಹ್ಯಾಂಗೆ ತಿನ್ನೋದು ಅಂದರೆ ಅದನ್ನು 4ರಿಂದ 5 ಕಟ್ ಪೀಸ್ ಮಾಡಿ ಫಸ್ಟ್ ಒಂದು ಹಾಕೊಂಡು ನಾಲ್ಗಿ ಮೇಲೆ ಕನಿಷ್ಠ ಒಂದು 5-10 ಸಿಕ್ಕಿಂದರೆ 6 ಸಿಕ್ಕಂದ್ರೆ ಅವ್ರು ರಸ ಬಿಡಲ್ಲ. ನಿಮಗೆ ಒಂದೇ ಜಾಮೂನ್ ತಿನ್ನೋದ್ರೆ ತಿರುಚಿಟ್ಟಿಲ್ಲ ಅಷ್ಟಾಗ 2ನೇ ಸಾಕು. ಯಾಕಂದರೆ ಸ್ಯಾಟಿಸ್ಫೈಡ್ ಪಟ್ಟರೆ ನೀವು ಅವತ್ತು ಹೆಚ್ಚಿಗೆ ತಿನ್ಬೇಕಂತ ಹೇಳಿ ಬಡ ತಿಂದ್ರಿ 4-5 ಜಾಮೂನ್, ಅವು 5 ಜಾಮೂನ್ ತಿಂತೀರಿ, ಹೊಟ್ಟಿಗೆ ಭಾರ ಆಯಿತು. ನಾಲ್ಗಿಗೆ ಏನಾದ್ರು ತೃಪ್ತಿ ಸಿಕ್ಕಿರಿ, ಇನ್ನೊಂದು ತಿನ್ಬೇಕಂತ ಅನ್ಸುತ್ತೆ. ಯಾಕಂದ್ರೆ ನಾಲ್ಗಿಗೆ ಯಾಕಂದ್ರೆ ಒಂದು 1.5 ಇಂಚ್ ಅಲ್ಲೇ ಸ್ವೀಟ್ ಏನೋ ನಿಮ್ಗೆ 1.5 ಇಂಚ್ ಒಳಗಡೆ ಹೇಳ್ತಾ ಏನು ಬರ್ತದೆ, ಅದಕ್ಕೆ ಕಾಲು ಬರ್ತದೆ, ಉಪ್ಪು ಬರ್ತದೆ, ಸ್ವೀಟ್ ಬರ್ತದೆ. ಅಲ್ಲ ಏನು ತಿನ್ನೋದು ಹಿಂಗೆ ಕಲಿಬೇಕಂತ, ಅದನ್ನು ತಿನ್ನೋದು ಕಲಿಬೇಕು ನಾವು. ಬಡ ಗುಂಡು ಜಾಸ್ತಿ ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅದನ್ನು ಬಹಳ ಫೀಲ್ ಮಾಡ್ತೀರಿ. ರಸ ಉತ್ಪತ್ತಿನೂ ಚೆನ್ನಾಗಾಗುತ್ತೆ, ಜೀರ್ಣಕ್ರಿಯೆನೂ ಇಂಪ್ರೂವ್ ಆಗುತ್ತೆ. ಈಗ ಬ್ಯಾಕ್ ಪೇನ್ ಮಲ್ಕೊಂಡು ಮಾಡೋದು ಬ್ಯಾಕ್ ಪೇನ್ ಭಾಳ ಅದಾವೆ. ಏನು ಆಸನ ಆಗಿರ್ಬೋದು ಎಲ್ಲ. ಆದರೆ ನಿಂತ್ಕೊಂಡು ಮಾಡುವಂಥ 1-2 ಆಸನ ನೋಡೋದು, ಮುಂದ್ಗಡೆ ಕೈ ಕೊಡ್ತೀವಿ, ಭಾಳ ಒಳ್ಳೇದು. ಯಾರಿಗೆ ಬ್ಯಾಕ್ ಪೇನ್ ಎಲ್ಲರಿಗೂ ಬ್ಯಾಕ್ ಪೇನ್ ಕೊಡ್ತಾ ಇದ್ದೇವೆ. ನಾನು 20 ವರ್ಷ ಆಯ್ತು ಸ್ಟಾರ್ಟ್. ಕೈ ಮುಂದೆ ಹೇಗೆ ಗೊತ್ತಂತ ಚಿಕ್ಕದಾಗಿರ್ಬೇಕು. ಕೈ ಸುಮ್ಮನೆ ಸಟ್ ಬಿಟ್ಕೊಳ್ಳೋದು, ಹಿಂಗೆ ಉಸಿರು ಹಿಡಿದು ದೀರ್ಘವಾಗಿ. ಉಸಿರು ತೆಕ್ಕೋತ ಏನು ಮಾಡಿ ಗೊತ್ತಂದ್ರೆ ನಿಧಾನಕ್ಕೆ ಇಟ್ಟಿರ್ತಾರೆ. ಎಷ್ಟು ಕನಿಷ್ಠ 6-7 ಸೆಕೆಂಡ್ 8 ಸೆಕೆಂಡ್ ಈಗ ಮ್ಯಾಕ್ಸಿಮಮ್ ಹಿಂದಕ್ಕೆ ಬರ್ತಾರೆ. ಎಷ್ಟು ಸದ್ಯಕ್ಕೆ ಅಷ್ಟು ಪೂರ್ಣ ಉಸಿರು ಬಿಡ್ತಾರೆ. ಮುಂದೆ ಕೈ ಜಗ್ರಿ, ಕೈ ಸಣ್ಣ ಬಿಡ. ನೀವು ಕೈ ಸಣ್ಣ ಬಿಟ್ಟರೆ ಇಲ್ಲ ಅದು ಕೆಲಸ. ಇನ್ನೊಂದು ಬಾರಿ 3 ಬಾರಿ ಹಿಂಗೆ ಗುಡ್. ಮತ್ತೆ ಮ್ಯಾಕ್ಸಿಮಮ್ ಉಸಿರು ತೆಕ್ಕೊಳ್ಳೋದು. ಗುಡ್. ಕೊನೆಯ ಬಾರಿ ಒತ್ತಿರಿ.
ರಿಲ್ಯಾಕ್ಸ್. ರಿಲ್ಯಾಕ್ಸ್ ಕೊಟ್ಟಾಗ ಗಮನಿಸ್ರಿಗೆ ಬೆನ್ನಿನ ಹಿಂದ್ಗಡೆ ಸುಮ್ಮನೆ ನಿಂತ್ಕೊಂಡು ಎಲ್ಲಿ ಸೆಳೆತು ಬಂದಾಗಿತ್ತು ನೋಡ್ರಿ, ಒಂಥರ ಬೆನ್ನಿನ ಹಿಂದ್ಗಡೆ ಸ್ವಲ್ಪ ಸೆಳೆತು ಬಂದಾಗೈತೆ. ಹಾಂ, ಅದನ್ನು ಫೀಲ್ ಮಾಡಿದ್ರು ಒಂದು 10 ಸೆಕೆಂಡ್. ಒಂದು ಆಸನ ಮುಗಿದ್ರು ಒಂದು 5-10 ಸೆಕೆಂಡ್, 15-20 ಸೆಕೆಂಡ್ ನಿಂತ್ಕೊಳ್ಳೋದು, ಒಂಥರ ಅದನ್ನ ಆನಂದ ಪಡೋದು. ಹಿಂಗೆ ಯಾರಿಗೆ ಬ್ಯಾಕ್ಟರ್ ಇಲ್ಲ, ಈಗ 3 ಬಾರಿ ಮಾಡಿ ನೀವು ಒಂದು ಸತಿ ನಿಂತ್ಕೊಂಡಿಲ್ಲ, ಹಿಂಗೆ 3 ಸತಿ ಮಾಡಿ ಇದನ್ನೇ 3 ಸತಿ ಮಾಡೋದು ನಿಂತ್ಕೊಳ್ಳೋದು, 3 ಸತಿ 4 ಯಾರಿಗೆ ಬ್ಯಾಕ್ಟರ್ ಇಲ್ಲ 4 ಸತಿ ಜಾಸ್ತಿ ಅದಕ್ಕೆ ಇದು ಕೊಡ್ಬೇಕು ನೀವು. ಫಸ್ಟ್ ಯಾರಿಗೆ ಯಾವುದು ಸಮಸ್ಯೆ ಇರ್ತಲ್ಲ ಒಂದು ಸತಿ ಮಾಡಿಸ್ಬಿಟ್ಟೇನೆ ನೀವು, ನೆಕ್ಸ್ಟ್ ಇದ್ದಿದ್ದವ್ರು 2 ಸತಿ 3 ಸತಿ 4 ಸತಿ ಮಾಡೋದು. ಇನ್ನೊಂದು ಬರ್ತದೆ ಸುಮ್ಮನೆ ಈಗ ನಿಂತ್ಕೊಂಡು ಮಾಡೋದು. ಈಗ ಬ್ಯಾಕ್ಟರ್ಗೆ ಈಗ ಕೆಲವ್ರು ಮಾಡ್ಕೊಂಡು ಮಾಡೋಕ್ಕಾಗೋದು, ಕಾಲು ಎತ್ತರ ಕೈ ಎತ್ತರ ಒಂದು ಎತ್ತಿದ್ರೆ ಒಂದು ಇದು ಮಾಡೋಕ್ಕಾಗ್ತದೆ, ಓವರ್ ವೇಟ್ ಇದ್ದಾಗ. ಈಗ ಮನೆ ಸ್ಥಳಕ್ಕೆ ಇರ್ತದೆ ಕಿಟಕಿ, ನೀವು ನಿಂತ್ಕೊಂಡು ಅಲ್ಲೇ ಸ್ವಲ್ಪ ನಿಂತ್ಕೊತಾರೆ ನೋಡಿ ಬಾಡಿ. ಯಾಕೆ ಹಿಂಗೆ ಸಪೋರ್ಟ್ ಹೋದ್ರೆ ಹಿಂಗೆ ಬಾಗಬಾರ್ದು. ನಾ ಈಗ ಕಾಲು ಎತ್ತಾ ಇರ್ತೀನಿ, ಹಿಂಗೆ ಬಾಗಿದ್ರೆ ಬರ್ತದೆ, ಶರೀರ ಸೀದಾ ಇರಬೇಕು, ಕಾಲು ಮಾತ್ರ ಹೋಗ್ತಾ ಇರಬೇಕು ಸೈಡ್. ಅದಕ್ಕೆ ಹಿಂಗೆ ಸಪೋರ್ಟ್ ಕೊಡೋದು, ಇದಕ್ಕೆ ಬಾಡಿ ಸಪೋರ್ಟ್ ಹಿಂಗೆ ಹಿಡ್ಕೊಳ್ಳೋದು ನೋಡಿ. ಅಲ್ಲೇ ನಿಂತ್ಕೊಡಿ ಸ್ವಲ್ಪ 1-2 ಸತಿ ಮಾಡಿ. ನಿಮ್ಗೆ ಅದು ಮಾಡೋದ್ರಿಂದ ಜಾಸ್ತಿ ಬೆಂಬಲ ಉಳ್ಕೊತಿದ್ದೀರಿ, ನೋಡಿಬಿಟ್ರೆ ಹೋಗ್ಬಿಡುತ್ತದೆ. ಅಲ್ಲೇ ಸ್ವಲ್ಪ ಸಲಾಗಿ ಹಿಡ್ಕೊಡಿ, ಅಲ್ಲೇ ನಿಂತ್ಕೊಡಿ, ಅಲ್ಲೇ ಆ ಸಲಾಗಿ ಹಿಡ್ಕೊಡಿ, ಕಿಟಕಿ ಇದು ಬಾಡಿಗೆ ಹಿಡ್ಕೊಡಿ. ಹಾಂ, ನಮ್ಗೆ ಬುದ್ಧಿ ಸಮ ಇಟ್ಕೋಬೇಕು, ಬಾಯಿ ಮೇಲೆ ಇಡಬಾರ್ದು, ತಲೆಗೂ ಹಿಡಿಬಾರ್ದು, ಕರೆಕ್ಟ್ ಸಮ. ಹಾಂ, ಈಗ ಎಡಗಡೆ ಕಾಲು ಹೊಡೆಸ ಆ ಕಡೆ ಬಾಗಬಾರ್ದ್ರಿ, ಅದಕ್ಕೆ ನಾನು ಇದು ಬಟ್ಟೆ ಬಾಗಬಾರ್ದು, ಈ ಕೈ ಮನಸ್ಸಾಗಿಲ್ಲ, ಕೈ ಸೀದಾನೇ ಇರಬೇಕು. ಕಾಲು ಬೇಕಾದ್ರೆ ಕೈ ಸಪೋರ್ಟ್ ತೊಗೊಳ್ಳಿ, ಉಸಿರು ತೆಗೆದುಕೊಳ್ತಾರೆ ನಿಧಾನ, ಬಾಗಬಾರ್ದು. ಸವಕಾಶ ಮೊದಲ ಹಿಂದೆ ನಿಂತ್ಕೊಳ್ಳೋದ್ರಿ, ಹಿಂದೆ ನಿಂತ್ಕೊತೀವಿ, ಈ ಕಡೆ ಮಾಡಿ ಹಿಂದೆ ನಿಂತ್ಕೊಳ್ಳೋದು ಕರೆಕ್ಟ್ ನೇರವಾಗಿ ಇರಬೇಕು. ಇನ್ನೊಂದು ಬಾರಿ ಹಾಗೆ ನೋಡೋಣ, 3 ಬಾರಿ ಮಾಡ್ಬೇಕು ಹಿಂಗೆ. ಎಷ್ಟು ಸವಕಾಶ. ಕೊನೆಯ ಬಾರಿ ಕೈ ಮಡಿಸಬಾರ್ದು, ಆ ಕಡೆ ಕೈ ಮಡಿಸಬಾರ್ದು. ಈ ಕಡೆ ಗೋಡೆ ಇರ್ತದೆ, ಈಗ ನಿಂತ್ಕೊಳ್ಳಿ, ತಿರುಗಿ ಅಲ್ಲೇ ಇಟ್ಕೊಳ್ಳಿ, ಸಳಕ್ಕೆ ಹಿಡ್ಕೊಂಡು ಕಡೆ. ಹಾಂ, ಗುಡ್, ಸಮ ಅದೇ ನೇರಾಗಿ. ಹಾಂ, ಗುಡ್, ಇವರು ಕರೆಕ್ಟ್ ನಿಂತ ನೋಡಿ ಹಂಗೆ. ಹಾಂ, ಉಸಿರು ತೆಕ್ಕೊಂಡು, ಗುಡ್, ವೆರಿ ಗುಡ್. ಒಂದು 5 ಸೆಕೆಂಡ್ ಹಿಡಿಬೇಕು, ಹಿಂಗೆ ಸಕಾಸ ಮಾಡಿ. ಹಾಂ, ಈ ಕಡೆ ಬಾಗಬಾರ್ದು, ಬಾಯಿಗಡೆ ಬಾಗ. ಇನ್ನೊಂದು ಬಾರಿ, ಗುಡ್, ವೆರಿ ಗುಡ್. ಕೊನೆಯ ಬಾರಿ, ವೆರಿ ಗುಡ್. ಹಾಂ, ಈಗ ಏನು ಮಾಡೋದು ಅಂದರೆ ನೋಡಿ, ಹಾಗೆ ಈ ಮುಂದೆ ಇರ್ತದೆ, ಹಿಂದೆ ಬಾಗಬಾರ್ದು, ಕಾಲು ಮಾತ್ರ ಇರಬೇಕು, ಶರೀರ ಸೀದಾ ಇರಬೇಕು. ಸವಕಾಶ 4 ಸೆಕೆಂಡ್ ತೆಗೆದುಕೊಳ್ಳೋದು, ಬಡಿದ್ರೆ ಬಿಡಂಗಿಲ್ಲ, ಹಿಡಿದು ಒಂದು 3 ಬಾರಿ ಹಾಗೆ. ಅದೇ ಕಾಲು 3 ಬಾರಿ ಹಿಂದ್ಗಡೆ ಮುಂದೆ ಬಾಗಬಾರ್ದು, ಕಾಲು ಹೊತ್ತದು ಮ್ಯಾಕ್ಸಿಮಮ್ ಹೊತ್ಬೇಕ್ರಿ. ಮೂರು ಬಾರಿ ಅದೇ ಕಾಲು ಮತ್ತು ಹಿಂದೆ ಮುಂದೆ ಬಾಗಬಾರ್ದು, ಸ್ಟ್ರೇಟ್. ಹಾಂ, ಗುಡ್. ಮುಂದೆ ಬಾಗಬಾರ್ದು, ಸ್ಟ್ರೇಟ್. ಕೊನೆಯ ಬಾರಿ. ಈಗ ಎಡಗಾಲ ಮಾಡಿದವ್ರು ಬಲಗಾಲ 3 ಬಾರಿ ಮುಂದ್ಗಡೆ ನೋಡಿ, ಎಷ್ಟು ಸಣ್ಣ ಐತೆ ನೋಡಿ. ನೀವು ನಿಮ್ಮ ಕಾಲು ನೀವು ಎತ್ತದು ಬಿಡೋದು, ನಾವೇನು ಭಾಳ ಟಪ್ ಹೇಳ್ತಾ ಇದ್ದೀವಿ. ನಿಧಾನ. ಹಾಂ, ಅದೇ ಕಾಲಿಂದ ಹಿಂದ್ಗಡೆ 3 ಬಾರಿ ಮುಂದೆ ಬಾಗಬೇಡಿ, ಸೀದಾ ಮತ್ತೆ ಬಾಗಬಾರ್ದು. ಹಾಂ, ಒತ್ತಬೇಕು, ಇಲ್ಲಿ ನಿಮಗೆ ಫೀಲ್ ಆಗೋಕ್ಕೆ ಏನು ಸೊಂಟದ ಭಾಗದಲ್ಲಿ ಬೆನ್ನಿನ ಹಿಂದ್ಗಡೆ 3 ಬಾರಿ ಹಿಂದ್ಗಡೆ
ಒತ್ತಿ. ಇನ್ನೊಂದು ಬನ್ನಿ. ನೋಡಿ ಜಾಕಿ ಭಾಳ ಸರಳ, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮೂರು ಬಾರಿ ಈಗ ನಾನು ಯಾರಿಗೂ ಭಾಳ ಇರ್ತಲ್ಲ, ಮೂರು ಆ ಕಡೆ ಒಮ್ಮೆ ಮಾಡಿ ಇನ್ನೊಂದು ರೌಂಡ್ ಮಾಡು. ಎರಡು ರೌಂಡ್. ಹಾಂ, ತಳಗಡೆ ಕೂತ್ಕೊಡಿ. ಯಾಕೋ ಸುಸ್ತದಾಗ ಕಾಣ್ತದೆ. ಆರಾಮ್ ಮಾಡಿ ಕೂತ್ಕೊಳ್ಳಿ. ಕೂತಾಗ ಆನಂದ ಅನಿಸ್ತೈತಿ, ಆನಂದ ಅನಿಸ್ತೈತೆ. ಒಂಥರ ಖುಷಿ ಆಗುತ್ತೆ. ಅಂದರೆ ಪ್ರತಿ ಕ್ಷಣ ಖುಷಿ ಪಡಬೇಕಲ್ಲ, ಹಂಗೆ. ಹಾಂ, ಆರಾಮ್ ರಿಲ್ಯಾಕ್ಸ್. ನೋಡೋಣ ಕಾಲು ಮುಂದಕ್ಕೆ. ನಿಮ್ಮ ಮುಂದೆ ಇರ್ಬೇಕು ನೋಡಪ್ಪ ಇವತ್ತು. ಹಾಂ, ಆರಾಮ್ ಮ್ಯಾಲೆ ನೋಡ್ತಾ. ಈಗ ಹಾಗೆ ಸೂಕ್ಷ್ಮ ಆಸನಗಳು ಮಾಡೋದು ನೋಡಿ. ಕಾಲಿನ ಸೂಕ್ಷ್ಮ ಆಸನಗಳು ಅಂತೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಭಾಳ ಚೆನ್ನಾಗಿ ಕೆಲಸ ನಡೀತದೆ. ಏನು ಮಾಡೋದು, ಬೆರಳುಗಳಲ್ಲಿ ಉಸಿರನ್ನು ಹೊಂದಿಸೆ ಮಾಡಬೇಕು. ಹಿಂಗೆ ಪೂರ ಉಸಿರು ಬಿಡೋದು, ಉಸಿರು ತೆಗೆದು ಪ್ರಾಣಾಯಾಮ ಆಗುತ್ತೆ. ಭಸ್ತ್ರಿಕಾ ಪ್ರಾಣಾಯಾಮ. ಪೂರ ಉಸಿರು ಹೊಂದಿಸಿ ಮಾಡೋದ್ರಿಂದ ಇನ್ನೊಂದು ನಾವೇನು ಗೊತ್ತಂದ್ರೆ ನಿಮ್ಮ ಮನಸ್ಸು ಅಲ್ಲೇ ಇರ್ತೈತೆ. ಸುಮ್ಮನೆ ಏನು ವಿಚಾರ ಮಾಡ್ತಾರೆ ಹಿಂಗೆ ಮಾಡಿದ್ರೆ ಅಂದ್ರೆ ಅದಕ್ಕೆ ಎರಡು ಕಾಲು ಮುಗಿಸಿ. ಈಗ ಪಾದ ಪೂರ ಹೆಂಗೆ ಹೋಗ್ಬೇಕು ಗೊತ್ತಂದ್ರೆ ಪೂರ ಇಲ್ಲೆಲ್ಲ ಮೀನು ಕಂಡು ಜಿಗ್ಬೇಕು. ಬೆಳಕಾದ ಕಡೆ ಭಾಗ ಮತ್ತಿಗೆ ಹೊಸಬೇಕು ಅಂತ ಹೆಂಗೆ ಪೂರ ಹೊಸ ಬಿಡ್ತಾ ಬಂದಿದೆ. ಮತ್ತೆ ಹೊತ್ತಿಗೆ ನೋಡಿ ಮೀನು ಕಟ್ಟುಗಳಲ್ಲಿ ಹೆಂಗೆ ಜಗ್ಗಿದಂಗೆ ಆಗಬೇಕಲ್ಲ, ಪೂರ ಹೊತ್ತಾ ಇರಬೇಕಾದ್ರೆ ನಿಮ್ಮ ಜೀರ್ಣ ಮಾಡೋದು ಇಲ್ಲ ಐತ್ರಿ ಗೊತ್ತಿಲ್ಲ. ಹೊಟ್ಟೆಗೇನಿಲ್ಲ ಇಲ್ಲಿ ಮೀನು ಕಟ್ಟುಗಳು ನಿಮ್ಮ ಎಲ್ಲ ಡೈಜೆಷನ್ ಚೆನ್ನಾಗಿ ಆಗ್ತದೆ. ಅವು ಚೆನ್ನಾಗಿ ಕೆಲಸ ಮಾಡಬೇಕು. ಮತ್ತು ಸೆಕೆಂಡ್ ಹಾರ್ಟ್ ಅಂತಾರೆ ಮೀನು ಕಲ್ಲಿ. ಇದೊಂದೇ ಹಾರ್ಟ್ ಅಲ್ಲ, ಇದು ಸೆಕೆಂಡ್ ಹಾರ್ಟ್. ಇದು ಬರೀ ಪಂಪ್ ಮಾಡಿ ತಳಗಡಿಸಿದ್ರೆ ಇದು ತಳಗಡೆ ಬ್ಲಡ್ ಪಂಪ್ ಮಾಡಿ ಹಾಗೆ ಕಳಿಸ್ತದೆ. ಇದು ಕೆಲಸ ಭಾಳ ಮಾತ್ರ ಇರ್ತದೆ. ಅದಕ್ಕೆ ಮತ್ತೆ ಇದುವರೆಗೆ ರೊಟೇಟ್ ಹಾಗೆ ಚೆನ್ನಾಗಿ ಒತ್ತಿ ಬಿಡ್ತೀನಿ ಸರ್. ವೆರಿ ಗುಡ್. ಸುಮ್ಮನೆ ಕೆಲವು ನೋಡಿ ಕೆಲಸ ಮಾಡ್ತಿರ್ತಾರೆ ಹಂಗಲ್ಲ. ಉಸಿರು ಬಿಡ್ತಾ ಹೋದು, ಉಸಿರು ತೆಗೆದು ಒಂದು 4ರಿಂದ 5 ರೌಂಡ್ ಕೆಲಸ ನಡಿಬೇಕು. ನಾವು ಏನೋ ಮಾಡ್ತಾ ಇರ್ಬೇಕಾದ್ರೆ ಅಪೋಸಿಟ್ ಹಾಗೆ ಕಾಲು ಸಣ್ಣ ನೋಡಿ. ಈಗ ಉಪವಾಸದ ಬಗ್ಗೆ ಇದು ಬರ್ತಾನೆ. ನೀವು ಕಲಿಸ್ಬೇಕು ಮನೆಯಾಗ. ಯಾವಾಗಾರ ಒಂದು ಸ್ವಲ್ಪ ಏನಿರುತ್ತೆ ಉಪವಾಸ ಮಾಡಿಬಿಡೋದು. ಅಂದರೆ ಹಣ್ಣು ಕೊಡೋರಿ. ಉಪವಾಸ ಅಂದರೆ ಹಂಗೆ ನಿಲ್ಲದ್ದೇ ಬೇಡ. ಹಣ್ಣು ಹಾಕೊಂಡು ತಿನ್ಕೊಂಡು ನೆರಕ್ಕೆ ಸ್ಪರ್ಶ ಮಾಡಿ ಜೋಗಿ ಇವೆಲ್ಲ ನೆರಕ್ಕೆ ಬಿಡಬೇಕು. ನೀರು ಕಣ್ಣುಗಳು ತಲೆಭಾಗ ಎರಡು ಕಾಲ ಅವಾಗ ಮಕ್ಕಳು ಅಳ್ತಿದ್ರಿ ನಮ್ಗೆ ಅದಕ್ಕೊಂಡು ಹಿಂಗೆ ಮಾಡಿ ಯಾವ ಅಳಕ್ಕೆ ನಾನು ಹಿಂಗೆ ಮಾಡಿ ನಾವು ಸದಾರ್ಥ ನೋಡ್ತಿದ್ದೆ. ಅದು ಬೇಕೆ ಹಿಂಗೆ ಕಾಲು ಇದು ಮಾಡ್ತೀನಿ. ಈಗೆಲ್ಲ ಬೇಡಿಕೆ ಮೊದಲು ತಂದು ಪಟ್ಟಿರ್ತಾರ ಅವಾಗ ಖಾಲಿ ಪಟ್ಟ ಇಲ್ಲಿ ಬೆಳಕಲ್ಲಿ ಹೋಗಿರ್ತದೆ ಜಾಸ್ತಿ ಪೆಟ್ಟ ಹಾಕ್ತೀನಿ. ಮಸಾಲೆ ಮಾಡ್ಕೊಂಡಿದ್ದೆಲ್ಲ ಥರ್ಡ್ ಸ್ಟೆಪ್ ನೋಡಿ. ಬೇರೆ ಬೇರೆ ಹೆಂಗೆ ಹೇಳ್ತೀವಿ ನೋಡಿ. ನೀವು ಮಸಾಲೆ ಮಾಡ್ಕೊಳ್ಳೋದು ಗೊತ್ತ. ಹಿಂಗೆಲ್ಲ ಬಿಟ್ಟಿರ್ತಾರೆ, ಹಿಂಗೆ ಗೊತ್ತಿರ್ತಾರೆ, ಹಿಂಗೆ ಮಾಡ್ತಿರ್ತಾರೆ. ನೀವೇ ಮಾಡ್ಕೊಂಡ್ಬಿಡ್ರಿ. ಇಷ್ಟು ಮಾಡ್ಕೊಂಡ್ಬಿಟ್ರೆ 5 ದಿವಸ ತೋರಿಸ್ದಂಗೆ ಇವತ್ತಿನ ದಿವಸ ಸರ್ ನೋಡ್ರಿ. ಹಿಂಗೆ ಇಷ್ಟೇ ಮಾಡ್ಕೊಳ್ಳೋ ಹಿಂಗೆ ಹಿಂಗೆ ಸುಮ್ಮನೆ ಎಳ್ಳಾಡ್ತಿರ್ತಾರೆ ನೋಡಿ. ಸರ್ ಮಾಡ್ತಿರ್ತಾರೆ ಗೊತ್ತಲ್ಲ ಅಷ್ಟೇ. ಎಷ್ಟು ಸದ್ದು ಬಿಡಿಸ್ತಿಲ್ಲ ವೇಟ್ ಇರ್ತದೆ. ಸರಿ ಸದ್ದು ಬಿಡಿಸ್ತಿಲ್ಲ ಫಸ್ಟ್. ಹೀಗೆ ಬೆಳೆದೆಬ್ಸಿದ್ರಿ ಕೆಲಸ ಮಾಡ್ತಾರೆ. ಬಿಟ್ಟರೆ ಮಕ್ಕೊಂಡ್ಬಿಡ್ತಾವೆ. ಈಗ ನೋಡಿ 5 ಗಂಟೆಗೆ ಬಂದು ಬಾಲ ಬಡ್ದೆಬ್ಸಿ ಅಂತ ಇಲ್ಲಿ ಕೆಲಸ ನಡೆದೈತೆ. ಇಲ್ಲಿ ಬಿಟ್ಟರೆ ಇಟ್ಟತನ ಆರಾಮಾಗಿ ಸೆಳಿ ಸ್ವಲ್ಪ ಆ ಕಡೆ ನೋಡೋದು ಸರಿ. ಭುಜದ ಮೇಲೆ ಹಿಂಗೆ ಪೂರ ಬೆಳಗ್ಗೆ ಬಾರ ಬೀಳು.
ಕೈ ಹಚ್ಚಿ ಕೈ ಹಚ್ಚಿ ಹಾಂ ಆ ಕಡೆ ಒಂದು 2 3 ಬಾರಿ 2 ಕೈ ಮುಂದೆ ಚೆಕ್ಕಿದಾಗ ಆಗ್ತದೆ ಈಗ ಹಿಂಗೆ ಸರ್ ಹೌದಾ ಸರಿ ಫೋಟೋ ಮುಂದೆ ಚೆಕ್ಬೇಕು ಈಗ ಅದ್ರಾಗ L3 L5 ಸಮಸ್ಯೆ ಇರಲ್ಲ ಅವ್ರು ಏನು ಮಾಡಿ ಗೊತ್ತಿಲ್ಲ ನಿಮ್ಮ ಬೆನ್ನು ಏನೈತೆ ಅಲ್ಲ ಚೆಕ್ಕಂತ ಹೇಳ್ತಾರೆ ಅವರು ಪೂರ ಹಿಂಗೆ ಮೇಲೆ ಕೈ ಉಳಿದಿಲ್ಲ ಸ್ವಲ್ಪ ಗುಡ್ ಟ್ರೈ ಮಾಡಿದ್ರೆ ದಿವಸ ಪೂರ ಮೇಲೆ ಪೂರ ಮೇಲೆ ಕೈ ಒಂದು 2 ಸತಿ 3 ಸತಿ ಈ ಕಾಲು ಹೇಳ್ಬಾರ್ದು ಹಾಂ ಆ ಕಾಲು ಈ ಚಿಗಡೆ ಕಾಲು ಅಂದ್ರೆ ಹಿಂಗೆ ಮ್ಯಾಲೆ ಹಿಂಗೆ ಹೇಳ್ತೀವಿ ನೋಡಿ ಸ್ವಲ್ಪ ಕಾಲು ನೆಲಕ್ಕೆ ಹಚ್ಚಬೇಕು ತಳಗೆ ಹಾಕಿದೆ ಆ ಚಿಗಡೆ ಕಾಲು ಈ ಚಿಗಡೆ ಕಾಲು ಹೇಳ್ಬಾರ್ದು ಹಿಂಗೆ ಹಿಂಗೆ ಹೇಳ್ತಿರ್ಬೇಕು ನೇರಾಗಿ ಕೂತ್ಕೊಳ್ಳಿ ನೋಡಿ ಹೆಣ್ಮಕ್ಳು ಆಸನ ಮಾಡಬೇಕು ಕಂಪಲ್ಸರಿ ಮಾಡಬೇಕು ಕಾಲು ನೋಡೋಣ ಕಡಿ ಮೇಲೆ ಕೂತ್ಕೊಳ್ಳಿ ನೇರಾಗಿ ಕೂತ್ಕೊಳ್ಳಿ ಕೈಯಿಂದ ಗಟ್ಟಿ ಇವು ಹೆಣ್ಮಕ್ಳು ಕಂಪಲ್ಸರಿ ಮಾಡಬೇಕು ನಾವು ಅಷ್ಟ ಅಂತಂದ್ರೆ ನೀವು ಮಾಡಬೇಕು ನಿಮಗೂ ಒಳ್ಳೆಯದೇ ರಿವರ್ಸ್ ಮುಂದ್ಗಡೆ ಈ ಕೈಲಿ ತಿರುಗಿಸಿ ಜಾಸ್ತಿ ಮೂಮೆಂಟ್ಸ್ ಹಾಕಿರ್ತೈತೆ ಸ್ವಲ್ಪ ನೀವು ಹಾಗೆ ಮಾಡಿದ್ರೆ ಸ್ವಲ್ಪ 15 ಹಾಕಿರ್ತಲ್ಲ ಅಷ್ಟು ಮೂಮೆಂಟ್ ಸ್ವಲ್ಪ ಆ ಕಡೆ ತಳಗಡೆಯಿಂದ ಮಾಡಿ ಫಸ್ಟ್ ಹಿಂಗೆ ಇಲ್ಲ ಯಾಕಂದ್ರೆ ಚಪ್ಪಲಿ ರೊಟೇಟ್ ಹಿಂಗೆ ಹಾಕಿರ್ತದೆ ಒಮ್ಮೆ ಏನಾಗಿತ್ತು ನಮ್ಮ ಫ್ರೆಂಡ್ ಅವ್ರ ಮನೆಯಾಗ ಟಿ.ವಿ ಮಾಡ್ಕೊಳತ್ತಾರ ಟಿ.ವಿ ನೋಡಿ ಮಾಡತ್ತಾರ ಟಿ.ವಿ ಒಳಗೆ ಹಾಕಿದ್ರೆ ಹಿಂಗೆ ಹಿಡಿದು ಅವ್ರು ಪರ್ಫೆಕ್ಟ್ ಮಾಡೋದು ಖುಷಿ ಹಿಡಿದ ಹಿಂಗೆ ಮಾಡಿ ಮಾಡಿದ್ರೆ ಇದು ಸರ್ದು ಬಿಟ್ಟದೆ ಭಾಳ ಕೆಟ್ಟು ಫಸ್ಟಿಗೆ ಅದಕ್ಕೆ ತಳಗಡೆಯಿಂದ ಹೇಳ್ತಿಲ್ಲ ತಳಗಡೆಯಿಂದ ಮಾಡ್ಬೇಕು ಫ್ರೀ ಆದರೆ ಪರ್ಫೆಕ್ಟಾಗಿ ಮೂಮೆಂಟ್ಸ್ ನಡೀತಿಲ್ಲ ಅವಾಗ ಮ್ಯಾಲೆ ಪೂರ ಖುಷಿ ಆಡ್ತಾ ಮಾಡಬೇಕು ಇಲ್ಲಿ ಸರಿತಿಂದು ಭಾಳ ಕೆಟ್ಟ ಅದು ಮೂಮೆಂಟ್ಸ್ ಆದಾಗಿದ್ರೆ ಯಾವಾಗ ಬಿದ್ದಾಗಿದ್ದು ಆದಾಗ ಸುಮ್ಮನೆ ಸಹಜವಾಗಿ ಇದು ಆಗಿಬಿಡುತ್ತೆ ಇಲ್ಲಿಕಂದ್ರೆ ಸರ್ದು ಬಿಟ್ಟು ಏನೋ ಪ್ರಾಬ್ಲಮ್ ಆಗಿರ್ತದೆ ತಲೆ ಮೇಲೆ ಇಟ್ಕೊಳ್ಳಿ ನೇರಾಗಿ ಒಂದು ಕೈಯಿಂದ ಬೆರಳು ಒಂದು ಕೈಯಿಂದ ಮಡ್ಕೊಂಡು ಇಟ್ಕೊಳ್ಳಿ ಮ್ಯಾಲೆ ಬರಬೇಕಾದ್ರೆ ತಳಗಡೆಯಿಂದ ತಳಗೆ ಹೋಗ್ಬೇಕಾದ್ರೆ ಮ್ಯಾಲಿಂದ ಹಿಂಗೆ ಒತ್ಕೊಟ್ಟು ನೋಡಿ ಉಸಿರು ತೆಗಿಕೊಟ್ಟ ತಂದು ಒತ್ಕೊಳ್ಳಿ ಮೂವತ್ತೊಂದಕ್ಕೆ ಹಿಂಗೆ ಒತ್ಕೊಂಡು ಸಾಕು ಹೊರಗಡೆ ಉಸಿರು ತೆಗೋ 3 ಬಾರಿ ನೋಡಿ ಹೆಣ್ಮಕ್ಳು ಮಂತ್ಲಿ ಪೀರಿಯಡ್ ಸಮಸ್ಯೆ ಐತಿರ್ತಿಲ್ಲ ಗೊತ್ತಲ್ಲ ತಿಂಗಳ ಸರಿಯಾಗುದಂತ ನೋಡು ಈ ಆಸನ ಮಾಡಬೇಕು ಇದು ಅರ್ಧ ಬಿಟ್ಟರೆ ಕೈಗೆ ಹಾಂ ನೀವು ಮಾಡ್ತೀರಿ ಈಗ ಏನು ಮಾಡ್ತೀವಿ ಗೊತ್ತಾನೆ ಒಂದು ವಾರ ಮಾಡಿದ್ರೆ 10 ದಿವಸ ಅದೇನು 10 ದಿವಸ ಒಂದು 2 ತಿಂಗಳು ಮಾಡಿ 3 ತಿಂಗಳು ಕರೆಕ್ಟ್ ಆಗಿ ಸರಿ ಆಗ್ತದೆ ಈಗ ರೊಟ್ಟಿ ಸಾಯಂಕಾಲ ಖಾಲಿ ಹಾಕಿದ್ದಾಗ ಒಂದು 10 ರಿಂದ 15 ನಿಮಿಷ ಮುಂಜಾನೆ ಒಂದು 10 ರಿಂದ 15 ನಿಮಿಷ ಡೈಲಿ ಒಂದು ಅರ್ಧ ಗಂಟೆ ಮಾಡಿದ್ರೆ ಮಂತ್ಲಿ ಪೀರಿಯಡ್ ಸಮಸ್ಯೆ ನೀವು ಯಾವ ಮಾತ್ರೆ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ಒಂದು ತಿಂಗಳು ಮಾಡಿ 2 ತಿಂಗಳಿಂದ 3 ತಿಂಗಳ ರಿಸಲ್ಟ್ ಬರ್ತದೆ ಅದು ಡೈಲಿ ಮಾಡಬೇಕು ಈಗ ನಾವು ಕನ್ಸಿಸ್ಟೆಂಟಾಗಿ 1 ನಿಮಿಷ 2 ನಿಮಿಷ ಮಾಡಿರ್ತೀವಿ ನೀವು ಅದು ಪ್ರಾಬ್ಲಮ್ ಇದ್ದದ್ದು ಜಾಸ್ತಿ ಮಾಡಬೇಕು ಖಾಲಿ ಹೊಟ್ಟೆಯಲ್ಲಿ ಗೊತ್ತಾ ಮಧ್ಯಾಹ್ನ ಊಟ ಮಾಡಿ ಸಾಯಂಕಾಲ ಆ ಸ್ನ್ಯಾಕ್ಸ್ ಬಿಟ್ಬಿಡಿದ್ರೆ 7 ಗಂಟೆಗೆ ಖಾಲಿ ಹೊಟ್ಟಿದ್ದಂಗೆ ಚಾ ಇದು ಮಾಡಿಬಿಟ್ರೆ 7:30 ಟೈಮ್ ಪೂರ್ಣ ಈಗ 2 ಕಾಲು ಕೊಡ್ಸೋದು ನೋಡು ಪೂರ್ಣ ಬದ್ಧಾಸನ ಈಗ ಬಟರ್ಫ್ಲೈ ಆಗ್ತದೆ ನೀವು ನೇರಾಗಿ ಇದೊಂದು ಗೊತ್ತಿಲ್ಲ ಏನು ಗೊತ್ತಿಲ್ಲದ ಯಾವುದಿಲ್ಲ ನಿಮಗೆ ಪೂರ ಸಣ್ಣ ಬಿಡಿ ಕಾಲು ಪಾತ್ರೆ ಹಾಕಿರ್ತೇನೆ ಪೂರ ರೆಕ್ಕಿ ಹಿಂಗೆ ಒಂದು ಮುಚ್ಕೊಂಡು ಮಾಡ್ತಿದ್ದ ಹಾಗೆ ಅದಕ್ಕೆ ಅದಕ್ಕೆ ಹೆಸರು ಇಟ್ಟಿರ್ತೀನಿ ಹಾಂ ನೇರ ಕುತ್ಕೊಂಡು ಅದಷ್ಟು ಎಷ್ಟು ಸದ್ಯಕ್ಕೆ ನೇರ ಕುತ್ಕೊಂಡು ಫೋನ್ ಹಾಂ ಸರಿ ಬಿಡಿ ತೊಡಿಗೆ ಸರಿ ಬಿಡಿ ಹೇಳಿ ಸರ್ ಇಷ್ಟು ಮಾಡಿದ್ರಿ ಮತ್ತೇನು ಮಾಡಿದ್ರೆ
ಇಲ್ಲೇ ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ಕಾಲಿಗೆ ನಾವೇ. ಹಾಂ, ಎಷ್ಟು ಸರ್ತೆ? ಒಂದು 5 ಸರ್ತೆ ಪೂರ್ಣ ಉಸಿರು ಹೊರ ಹಾಕ್ತಾ. ಈ ಮೊಳಕೈ ಬಿಡೋದು, ಕಾಲು ಬಿಡೋದು, ಮ್ಯಾಲೆ ಬರ್ತಾವೆ, ಮ್ಯಾಲೆ ಬರಬಾರ್ದು. ಹಿಂಗೆ 2 ಮೊಳಕೈ ಇಟ್ಬಿಡೋದು. ಇಟ್ಬಿಟ್ಟು ಮೂರು ಸರ್ತೆ ಡೈಲಿ ಹಚ್ಚಬೇಕು ನಿಮಗೆ. ಗುಡ್, ವೆರಿ ಗುಡ್. ಕೆಲವೊಬ್ರು ಮುಂದಿಸ್ತಾರೆ, ತೀರಾ ಒಳ್ಳೆಯದು. ಈಗ ಅಟ್ಲೀಸ್ಟ್ ಫಸ್ಟ್ ಕಾಲು ಹಿಡ್ಕೊಳ್ಳೋದು, ಅಲ್ಲಿ ಬರ್ತಾ 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 ಮುಂದೆ ಸರಿ. ಹಾಂ, 5 ಸರ್ತಿ 4 ಬಾರಿ. ನೀವು ಹಿಂಗೆ ಬಗ್ಗಿಸಿದ್ರೆ ಬಗ್ತದೆ, ಬಗ್ಗಿಸ್ಲಿಕ್ಕೆ ಒಟ್ಟು ಬಗ್ಗಂಗಿಲ್ಲ. ಭಾಳ ಇದು ಮಾಡಿರ್ತೈತೆ. ನೀವು ಮಾಡ ನಿಮಗಿಂತ ಮಾಡೋದು ಬೇಗ ದಿವಸ ಬಗ್ಗಿಸಿ ತುಂಬ ಬಗ್ತೈತೆ. ಗೈಸ್, ನಿಮಗೆ ಮಹಾಮನೆ ಒಳಗೆ ಯೋಗ ಮಾಡಿಸೋ ವಿಡಿಯೋ ಹೆಂಗೆ ಅನಿಸ್ತು? ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ ಹೇಳ್ಸೋದಕ್ಕೆ ಬೈ.